ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ಮಾತನ್ನ ಹೇಳಲೇಬೇಕು. ಯಾರು ತಮ್ಮ ಕನಸು ಮನಸ್ಸಿನಲ್ಲೂ ಇದು ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ರು, ಅಂತಹ ಕೆಲಸನ ಭಾರತ ಮತ್ತು ಮೋದಿ ಮಾಡಿ ತೋರಿಸಿದೆ. ಭಾರತ ಟ್ರಂಪ್ ರ ರೀತಿ ಖಾಲಿ ಡಬ್ಬ ಅಲ್ಲ, ಕೇವಲ ಸೌಂಡ್ ಮಾಡಲ್ಲ, ಹೇಳಿದ್ದನ್ನ ಮಾಡಿ ಮುಗಿಸುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಕೇವಲ ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲ, ಇಡೀ ಅಮೆರಿಕ 7 ಜನ್ಮದಲ್ಲೂ ಇದನ್ನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಭಾರತ ಪಾಕಿಸ್ತಾನ ಮತ್ತು ಚೀನಾವನ್ನ ಯಾವ ದೃಷ್ಟಿನಿಂದ ನೋಡುತ್ತೋ, ಯಾವ ರೀತಿ ಅವರ ಜೊತೆ ಡೀಲ್ ಮಾಡುತ್ತೋ, ಈಗ ಅಮೆರಿಕದ ಜೊತೆಗೂ ಸಹ ಅದೇ ರೀತಿ ಡೀಲ್ ಮಾಡೋದಕ್ಕೆ ಶುರು ಮಾಡಿದೆ. ದೊಡ್ಡಣ್ಣ ಗೆಡ್ಡಣ್ಣ ಇವ್ಯಾವುದು ನಡೆಯಲ್ಲ. ನಾನ್ ಬೇಕಾದ್ರೆ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಅಮೆರಿಕಕ್ಕೆ ಈ ರೀತಿಯ ರಿಪ್ಲೈನ ಭಾರತ ಈ ಹಿಂದೆ ಯಾವತ್ತೂ ಕೊಟ್ಟಿರಲಿಲ್ಲ. ಅಂತಹ ಖಡಕ್ ಮತ್ತು ಸ್ಟ್ರಾಂಗ್ ಮೆಸೇಜ್ ಹೋಗಿರೋದು. ಕೇವಲ ಮಾತಾಡೋದಷ್ಟೇ ಅಲ್ಲ, ಕೃತಿನಲ್ಲಿ ಈಗ ಭಾರತ ಮಾಡಿ ತೋರಿಸಿರೋದು. ಇಷ್ಟು ದಿವಸ ಯಾವ ರೀತಿ ಅಮೆರಿಕದ ಟ್ರಂಪ್ರು ಮುಲ್ಲಾ ಮುನೀರ್ ರ ಮುಖ ತೋರಿಸಿ ಭಾರತನ ಎದುರಿಸೋ ಪ್ರಯತ್ನ ಮಾಡ್ತಾ ಇದ್ರು, ಭಾರತ ಸಹ ಅದೇ ರೀತಿಯ ಟ್ರಂಪ್ ಕಾರ್ಡ್ ನ ಅದೇ ಟ್ರಂಪ್ ವಿರುದ್ಧ ಪ್ಲೇ ಮಾಡಿದೆ. ಸೈಲೆಂಟ್ ಆಗಿ ಎಲ್ಲವನ್ನು ಮಾಡಿ ಮುಗಿಸಿದೆ ಭಾರತ. ಹೊಡೆದಿದ್ದು ಸೌಂಡ್ ಆಗಿಲ್ಲ, ಆದ್ರೆ ಅದರ ನೋವು ಈಗ ಅಮೆರಿಕ ಅನುಭವಿಸ್ತಾ ಇದೆ. ಇಷ್ಟು ದಿವಸ ಭಾರತ ರಕ್ಷಣಾತ್ಮಕವಾಗಿ ಡಿಫೆನ್ಸಿವ್ ಆಗಿ ಆಟ ಆಡ್ತಾ ಇತ್ತು ಅಮೆರಿಕದ ವಿಚಾರದಲ್ಲಿ. ಈಗ ಡೈರೆಕ್ಟ್ ಆಗಿ ಸವಾರಿನೇ ಮಾಡಿದೆ. ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಭಾರತ ಮತ್ತು ಅಮೆರಿಕ ವಿಚಾರದಲ್ಲಿ ಭಾರತಕ್ಕೆ ಅಮೆರಿಕದ ಮೇಲೆ ಯಾವುದೇ ದುಶ್ಮನಿ ಇಲ್ಲ. ಆದ್ರೆ ಈ ಹುಚ್ಚಪ್ಪ ಟ್ರಂಪ್ ರಿಂದ ಎಲ್ಲ ಕುಲಗೆಟ್ಟು ಹೋಗಿದೆ ನೋಡಿ. ಏನಿದು ವಿಚಾರ? ಟ್ರೇಡ್ ವಾರ್ ನಲ್ಲಿ ಭಾರತ ಹೇಗೆ ಗೆಲ್ತು, ಅಮೆರಿಕಕ್ಕೆ ಟ್ಯಾಕ್ಸ್ ಜಡಿದಿದ್ದು ಹೇಗೆ, ಮುಲ್ಲಾ ಮುನೀರ್ ನನ್ನ ತೋರಿಸಿ ಭಾರತಕ್ಕೆ ಎದುರಿಸ್ತಾ ಇದ್ದ ಟ್ರಂಪ್ ಗೆ ಅವರದ್ದೇ ಲ್ಯಾಂಗ್ವೇಜ್ ಅಲ್ಲಿ ರಿಪ್ಲೈ ಕೊಟ್ಟಿದ್ದ ಹೇಗೆ, ಮೋದಿಯವರು ಟ್ರಂಪ್ ರ ಪರಮ ಶತ್ರು ಕ್ಯೂಬಾಗೆ ಭೇಟಿ ನೀಡಿದ್ಯಾಕೆ, ಭಾರತ ಈಗ ತೆಗೆದುಕೊಂಡಿರ್ತಕ್ಕಂಥ ಆಕ್ಷನ್ಸ್ ನ ಟ್ರಂಪ್ ಅಷ್ಟೇ ಅಲ್ಲ, ಇಡೀ ಅಮೆರಿಕ 7 ಜನ್ಮದಲ್ಲೂ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ನೇಹಿತರೆ, ಈ ಬಾರಿ ಟ್ರೇಡ್ ವಾರ್ ನಲ್ಲಿ ಭಾರತ ಅಮೆರಿಕದ ಮೇಲೆ ಪಿನ್ ಪಾಯಿಂಟ್ ಪ್ರಿಸಿಷನ್ ಸ್ಟ್ರೈಕ್ ಮಾಡಿರೋದು. ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿ ಪಾಕಿಸ್ತಾನದ 12 ಏರ್ ಬೇಸ್ ಗಳನ್ನ ಪಿನ್ ಪಾಯಿಂಟ್ ಸ್ಟ್ರೈಕ್ ಮಾಡಿ ಉಡಾಯಿಸ್ತೋ, ಅದೇ ರೀತಿ ಅಮೆರಿಕದ ಮೇಲೆ ಟ್ರೇಡ್ ವಾರ್ ಗೆದ್ದಿರೋದು ಭಾರತ. ಅಮೆರಿಕದಿಂದ ಏನು ಭಾರತಕ್ಕೆ ರಫ್ತಾಗ್ತಾ ಇತ್ತು ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲೆ ಭಾರತ 50% ಟ್ಯಾಕ್ಸ್ ಹಾಕಿರೋದು. ಈಗಾಗಲೇ ಸ್ವಿಟ್ಜರ್ಲೆಂಡ್ ನ ಜೆನೆವಾದಲ್ಲಿರುವ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಗೆ ಮಾಹಿತಿಯನ್ನು ತಲುಪಿಸಿಯಾಗಿದೆ ಭಾರತ. ಇನ್ನು ಮುಂದೆ ಭಾರತಕ್ಕೆ ಅಮೆರಿಕದಿಂದ ಏನು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಉತ್ಪನ್ನಗಳು ಬರುತ್ತೋ ಅದರ ಮೇಲೆ ನಾವು 50% ಟ್ಯಾರಿಫ್ ಆಗ್ತಾ ಇದೀವಿ. ಮತ್ತೆ ಭಾರತದ ಮುಂದೆ ರೋನಾ ದೋನಾ ಮಾಡಂಗಿಲ್ಲ, ಈಗಲೇ ಹೇಳ್ಬಿಡಿ ಟ್ರಂಪ್ಗೆ ಅಂತ ಮುನ್ಸೂಚನೆ ಸಹ ಕೊಟ್ಟಿದೆ ಭಾರತ. ಸ್ನೇಹಿತರೆ, ಅಮೆರಿಕದಿಂದ ಭಾರತಕ್ಕೆ ಬರುವ ಉತ್ಪನ್ನಗಳು $7.5 ಅರಬ್ ನಷ್ಟು. ಈಗ 50% ಟ್ಯಾಕ್ಸ್ ಹಾಕೋದ್ರಿಂದ 3.5 ಇಂದ 3.8 ಅರಬ್ ನಷ್ಟು ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ ಅಮೆರಿಕ ಭಾರತಕ್ಕೆ. ಭಾರತದ ಪಾಲಿಸಿನೇ ಇದೆ, ನಾವು ಮತ್ತೊಬ್ಬರ ಮೇಲೆ ಸುಖ ಸುಮ್ಮನೆ ಆಕ್ರಮಣ ಮಾಡೋದಕ್ಕೆ, ಸವಾರಿ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಚೇಡೆಂಗಾತೋ ಚೋಡೆಂಗಾ ನಹಿ, ತಂಟೆಗೆ ಬಂದ್ರೆ ಬಿಡೋ ಮಾತೇ ಇಲ್ಲ ಅನ್ನೋದು ಭಾರತದ ಪಾಲಿಸಿ. ಇದೇ ಅಮೆರಿಕ ದಾದಾಗಿರಿ ಮಾಡ್ತಾ ಫೆಬ್ರವರಿ 10ನೇ ತಾರೀಕು ಏನ್ ಮಾಡಿತ್ತು, ಭಾರತದಿಂದ ಅಮೆರಿಕಕ್ಕೆ ಹೋಗ್ತಕ್ಕಂತ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಈ ಹಿಂದೆ 10% ಇದ್ದ ಟ್ಯಾರಿಫ್ ನ 25% ಗೆ ಹೆಚ್ಚಿಗೆ ಮಾಡಿತ್ತು. ಅಷ್ಟೇ ಅಲ್ಲ, ಜೂನ್ 4ನೇ ತಾರೀಕು ಈ ಹಿಂದೆ ಆಲ್ರೆಡಿ 25% ಗೆ ಹೆಚ್ಚಿಗೆ ಮಾಡಿದ್ದಷ್ಟೇ ಅಲ್ಲದೆ ಅದಕ್ಕೆ ಮತ್ತೆ 25% ಆಡ್ ಮಾಡಿ ಟೋಟಲ್ 50% ಹೆಚ್ಚಿಗೆ ಮಾಡಿತ್ತು. ಭಾರತದಿಂದ ಅಮೆರಿಕಕ್ಕೆ ಹೋಗ್ತಾ ಇದ್ದ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಉತ್ಪನ್ನಗಳ ಮೇಲೆ ಟ್ರಂಪ್ ಮತ್ತು ಅಮೆರಿಕಕ್ಕೆ ಏನ್ ಅನಿಸ್ತಾ ಇತ್ತು, ನಾವು ಆಡಿದ್ದೆ ಆಟ, ಊಡಿದ್ದೆ ಊಟ. ಭಾರತ ಇದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಆಲೋಚನೆ ಮಾಡಿರಲಿಲ್ಲ. ಹೊಡೆದಿದೆ ನೋಡಿ ಬಗಣಿಗೂಟ. 50% ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲೆ ಟ್ಯಾರಿಫ್ ಹಾಕೋ ಮೂಲಕ, ಅದು ಈ 50% ಟ್ಯಾರಿಫ್ ಹಾಕಿರೋದಾದ್ರೂ ಯಾವಾಗ, ಭಾರತ ಅಮೆರಿಕದಲ್ಲಿ ಭಾರತ ತಂಡ ಟ್ರೇಡ್ ಡೀಲ್ ಮಾಡುವ ಸಂಬಂಧ ಮಾತುಕತೆ ನಡೆಸ್ತಾ ಇರುವ ಸಂದರ್ಭದಲ್ಲೇ. ಪುಷ್ಪ ಮೂವಿನಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಜುಕೆಂಗ ನೈ ಸಾಲ, ಅದನ್ನ ಅಕ್ಷರ ಸಹ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಂತಿದೆ ಭಾರತ. ಯಾವುದರಲ್ಲಿ? ತನ್ನ ವಿದೇಶಾಂಗ ಮತ್ತು ವ್ಯಾಪಾರ ನೀತಿನಲ್ಲಿ. 150 ಕೋಟಿ ಜನ ಇರುವ ದೊಡ್ಡ ಮಾರ್ಕೆಟ್ ಭಾರತ. ಬೇಕಿದ್ದವರು ಬರಬಹುದು, ಹೊಟ್ಟೆ ತುಂಬಿದವರು ಹೋಯ್ತಾ ಇರಬಹುದು. ಇದು ನೋಡಿ ಭಾರತದ ಹೊಚ್ಚ ವಿದೇಶಾಂಗ ಮತ್ತು ವ್ಯಾಪಾರ ನೀತಿ. ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು, ನಾನು ದೊಡ್ಡಣ್ಣ, ಸಣ್ಣ ಪುಟ್ಟ ದೇಶಗಳನ್ನ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಸದ್ದಡಗಿಸುವ ರೀತಿ ಭಾರತವನ್ನು ಸದ್ದಡಗಿಸಬಹುದು ತಾರೀಫ್ ಹೆಸರು ಹೇಳಿ. ಆಗ ಭಾರತ ಸಹ ನಿರ್ಧಾರ ತೆಗೆದುಕೊಂಡ್ಬಿಡ್ತು, ಮಾತುಕತೆಗೆ ಅಂತ ಹೋಗಿದ್ದ ಟೀಮ್ ನ ತತ್ಕ್ಷಣ ವಾಪಸ್ ಬನ್ನಿ, ಅಮೆರಿಕದ ಜೊತೆಗೆ ಯಾವುದೇ ಮಾತುಕತೆ ಗೀತುಕತೆ ಬೇಕಿಲ್ಲ. ಆಗ್ಲೇ ನೋಡಿ ಭಾರತಕ್ಕೆ ಅಮೆರಿಕ ಬಗ್ಗಿ ಬೆಂಡಾಗಿದ್ದು. ವಿಷಯ ಸಿಂಪಲ್ ಇದೆ, ಅಮೆರಿಕದ ರಾಷ್ಟ್ರಪತಿಗಳಿಗೆ ಯಾವ ರೀತಿ ತಮ್ಮ ಹಿತಾಸಕ್ತಿ, ಮೇಕ್ ಅಮೆರಿಕ ಗ್ರೇಟ್ ಅಗೈನ್, ನೇಷನ್ ಫಸ್ಟ್, ಅದೇ ರೀತಿ ಭಾರತೀಯರಿಗೂ ಭಾರತದ ಪ್ರಧಾನಿಗಳಿಗೂ
ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ನೇಷನ್ ಫಸ್ಟೇ ಪ್ರಥಮ ಪ್ರಾಶಸ್ತ್ಯ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ನೀವು ಒಂದ್ ಹೆಜ್ಜೆ ಹಿಂದೆ ಹೋದ್ರೆ ನಾವು ಒಂದ್ ಹೆಜ್ಜೆ ಹಿಂದೆ ಹೋಗ್ತೀವಿ. ಅದು ಬಿಟ್ಟು ಸಣ್ಣ ಪುಟ್ಟ ದೇಶಗಳನ್ನ ಗದರಿ ಡಿಕ್ಟೇಟ್ ಮಾಡಿದ ರೀತಿ ಭಾರತಕ್ಕೂ ಮಾಡೋದಕ್ಕೆ ಬಂದ್ರೆ ಅದೇ ಪುಷ್ಪ ಮೂವಿ ಡೈಲಾಗ್ ಇದೆಯಲ್ಲ. ಈಗ ಟ್ರಂಪ್ ಸರ್ಕಾರ ಭಾರತಕ್ಕೆ ಮನವಿ ಮಾಡ್ತಾ ಇದೆ, ನಿಮ್ಮ ಟೀಮ್ ನ ಮತ್ತೊಮ್ಮೆ ಕಳಿಸಿ ಅಮೆರಿಕಕ್ಕೆ, ಆದಷ್ಟು ಬೇಗ ಡೀಲ್ ಮಾಡ್ಕೊಳ್ಳೋಣ ಅಂತ. ಈಗ ನೀವೇ ಹೇಳಿ, ಬಗ್ಗಿ ಬೆಂಡಾಗಿರೋದು ಅಮೆರಿಕದ ಟ್ರಂಪ್ ಸರ್ಕಾರನ ಭಾರತದ ಮೋದಿ ಸರ್ಕಾರನ? ಅಷ್ಟಕ್ಕೂ ಈಗ ಅಮೆರಿಕ ಭಾರತಕ್ಕೆ ಆಗ್ತಾ ಇರೋ ಟಾರಿಫ್ 20% ಅವ್ರು ಹೇಳ್ತಾ ಇರೋದು. ಅದೇ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ಬಹಳ ಕಡಿಮೆ. ಹಾಕ್ಲಿ ಬಿಡಿ, ಹಾಕಿದಾಗ ನೋಡಿಕೊಂಡ್ರಾಯ್ತು. ಆಗ ನಮಗೂ ಸಹ ಅವಕಾಶಗಳು ಇದ್ದೇ ಇದಾವೆ, ಶಸ್ತ್ರಾಸ್ತ್ರಗಳು ಇದ್ದೇ ಇದಾವೆ ಜಳಪಿಸೋದಿಕ್ಕೆ. ಈಗ ಜಡ್ದಿಲ್ವಾ 50% ಟಾರಿಫ್ ಅಮೆರಿಕದ ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಮೇಲೆ. ಜುಲೈ 9ನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ರು ಟ್ರಂಪ್. ನಾವೇನಾದ್ರೂ ಭಾರತದ ಮೇಲೆ ಟಾರಿಫ್ ಹಾಕಬಾರ್ದು ಅಂದ್ರೆ ನಮ್ಮ ಜೊತೆ ಮಾತುಕತೆ ಮಾಡಿ ಒಪ್ಪಂದಕ್ಕೆ ಬಂದ್ಬಿಡಿ ಅಂತ. ಡೆಡ್ ಲೈನ್ ಎಲ್ಲ ನನ್ನ ಮುಂದೆ ನಡೆಯೋದಿಲ್ಲ ಅಂತ ಭಾರತ ರಿಪ್ಲೈ ಮಾಡಿತ್ತು. ಊಸರವಳ್ಳಿ ಸಹ ಟ್ರಂಪ್ ರನ್ನ ನೋಡಿ ನಾಚಿ ನೀರಾಗಿ ಕರ್ಗೋಗ್ಬಿಡುತ್ತೆ. ಇದೆಂಗ್ ಸಾಧ್ಯ, ನಾನು ಇಷ್ಟು ಬೇಗ ಬಣ್ಣ ಬದಲಾಯಿಸಲ್ವಲ್ಲ ಅಂತ. ಇನ್ನು ಒಂದು ಶಾಕಿಂಗ್ ವಿಚಾರ ಹೇಳ್ತೀನಿ ಕೇಳಿ. ಅಮೆರಿಕನ್ನರಿಗೆ ಮತ್ತು ಟ್ರಂಪ್ರಿಗೆ ಕನಸಲ್ಲೂ ಕಾಡುವ ದೇಶ ಮತ್ತು ಶತ್ರು ಯಾರಾದ್ರೂ ಇದ್ರೆ ಅದು ಕ್ಯೂಬಾ. ಅಮೆರಿಕದ ನೈಬರ್ ದೇಶ. ಮ್ಯಾಪ್ ಅಲ್ಲಿ ನೋಡಿದ್ರೆ ಒಂದು ಚುಕ್ಕೆ ರೀತಿ ಕಾಣುತ್ತೆ ಅಮೆರಿಕದಂತಹ ದೈತ್ಯ ದೇಶದ ಮುಂದೆ. ಕ್ಯೂಬಾದ ರಾಷ್ಟ್ರಪತಿ ಬರ್ಮುಡೆ ಇವರ ಜೊತೆ ಮೋದಿ ಅವರು ಫೇಸ್ ಟು ಫೇಸ್ ಮೀಟಿಂಗ್ ಮಾಡಿ ಮಾತುಕತೆ ಮಾಡಿದ್ದಾರೆ. ಟ್ರಂಪ್ರಿಗೆ ಪುಟಿನ್ಗಿಂತ ದೊಡ್ಡ ದುಶ್ಮನ್ನು ಕ್ಯೂಬಾದ ರಾಷ್ಟ್ರಪತಿಗಳು. ಈ ಮ್ಯಾಪ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚಿಕ್ಕ ದೇಶ ಕ್ಯೂಬಾ ಅಮೆರಿಕದಂತಹ ದೈತ್ಯಕ್ಕೆ ಸವಾಲೊಡ್ತಾ ಇದೆ. ಮೋದಿ ಕ್ಯೂಬಾಗೆ ಬರೀ ಭೇಟಿ ಮಾಡಿರೋದಷ್ಟೇ ಅಲ್ಲ, ವ್ಯಾಪಾರ ಒಪ್ಪಂದಗಳಿಗೂ ಸಹಿ ಹಾಕಲಾಗಿದೆ. ಈಗ ಅಮೆರಿಕ ಭಾರತದ ಫಾರ್ಮಾಸ್ಯೂಟಿಕಲ್ ಔಷಧ ಕ್ಷೇತ್ರದ ಮೇಲೆ ಪ್ರಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಔಷಧ ಉತ್ಪಾದನೆಯಲ್ಲಿ ಇಡೀ ಪ್ರಪಂಚದಲ್ಲೇ ಭಾರತ ದ ಬಾಸ್. ಕಡಿಮೆ ದರದಲ್ಲಿ ಔಷಧಿಗಳು ಭಾರತದಿಂದ ಪ್ರಪಂಚದಾದ್ಯಂತ ಸಿಗುತ್ತೆ. ಇದು ಅಮೆರಿಕದ ಮೆಡಿಸಿನ್ ಕ್ಷೇತ್ರವನ್ನ ಸಂಪೂರ್ಣವಾಗಿ ನುಂಗಿ ನೀರು ಕುಡಿತಾ ಇದೆ. ಕೈಲಾಗದವನ ಕಟ್ಟ ಕಡೆಯ ಅಸ್ತ್ರ ಅನ್ನುವಂತೆ ಭಾರತದ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರದ ಮೇಲೆ ಅಮೆರಿಕ ನಿರ್ಬಂಧಗಳನ್ನ ಇರೋದಕ್ಕೆ ಶುರು ಮಾಡ್ತು. ಈಗ ಕ್ಯೂಬಾ ಸ್ಪಷ್ಟವಾಗಿ ಹೇಳಿದೆ, ಭಾರತದ ಮೆಡಿಸಿನ್ ಕಂಪನಿಗಳಿಗೆ ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ, ಇಲ್ಲಿ ಬಂದು ವ್ಯಾಪಾರ ವಹಿವಾಟು ಮಾಡಬಹುದು ಅಂತ. ಅಷ್ಟೇ ಅಲ್ಲ, ಭಾರತದ ಆಯುರ್ವೇದಕ್ಕೂ ಮಾನ್ಯತೆ ನೀಡಿದೆ ಕ್ಯೂಬಾ. ಇದು ಟೈಮಿಂಗ್ ನೋಡಿ. ಮೋದಿ ಮತ್ತು ಕ್ಯೂಬಾದ ರಾಷ್ಟ್ರಾಧ್ಯಕ್ಷರು ಒಂದ್ ಕಡೆ ಮಾತುಕತೆ ನಡೆಸ್ತಾ ಇರ್ತಾರೆ, ಇನ್ನೊಂದು ಕಡೆ ಟ್ರಂಪ್ ಮತ್ತು ಅಮೆರಿಕ ಕ್ಯೂಬಾದ ಮೇಲೆ ವ್ಯಾಪಾರ ಪ್ರತಿಬಂಧಗಳನ್ನ ಹಾಕ್ತಾ ಇರುತ್ತೆ. ಅಮೆರಿಕ ಏನು ನಮಗೆ ಕಟ್ಟ ಶತ್ರು ರಾಷ್ಟ್ರ ಅಲ್ಲ, ನಾವ್ಯಾಕೆ ಅಮೆರಿಕದ ಶತ್ರುವನ್ನು ಮೀಟ್ ಮಾಡ್ಬೇಕು ಅಂತ ನಿಮಗೂ ಸಹಜವಾದ ಸಾಮಾನ್ಯ ಪ್ರಶ್ನೆ ಮೂಡುತ್ತೆ. ಇದರಲ್ಲಿ ಅಮೆರಿಕ ಮತ್ತು ಅಮೆರಿಕನ್ನರ ತಪ್ಪಿಲ್ಲ, ಹುಚ್ಚಪ್ಪ ಟ್ರಂಪ್ ಮಾಡಿರೋ ತಪ್ಪು. ಭಾರತವನ್ನ ಕೆಣಕಿದ್ದರ ಫಲ ಈಗ ಅನುಭವಿಸ್ತಾ ಇದೆ. ಮುಲ್ಲಾ ಮುನೀರ್ನ ವೈಟ್ ಹೌಸ್ಗೆ ಇನ್ವೈಟ್ ಮಾಡಿ ಲಂಚ್ ಕೊಟ್ಟಿದ್ದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೀಸ್ ಫೈರ್ ಮಾಡಿಸಿದ್ದೆ ನಾನು ಅಂತ ಇಲ್ಲ ಸಲ್ಲದ ಸುಳ್ಳು ಅಪಪ್ರಚಾರ ಮಾಡಿದ್ದು, ಮುನೀರ್ ರನ್ನ ತೋರಿಸಿ ನನ್ನನ್ನ ಎದುರಿಸ್ತೀಯಾ ಅಂತ ಭಾರತ ಸಹ ತನ್ನ ಮಜಲ್ ಫ್ಲೆಕ್ಸಿಂಗ್ ಶುರು ಮಾಡ್ತು. ಇಷ್ಟೆಲ್ಲ ಆಗ್ತಾ ಇರೋದು ಟ್ರಂಪ್ ಎನ್ನುವ ಒಬ್ಬ ಅಪ್ರಬುದ್ಧ ರಾಜಕೀಯ ವ್ಯಕ್ತಿಯ ರಾಜಕೀಯ ನಡೆಗಳಿಂದ ನೋಡಿ. 150 ಕೋಟಿ ಜನಸಂಖ್ಯೆಯ ಪವರ್ಫುಲ್ ದೇಶ ತನ್ನ ಪವರ್ನ ತೋರಿಸೋದಕ್ಕೆ ಶುರು ಮಾಡಿದೆ. ಇದರ ಬಗ್ಗೆ ಮುಂದೆ ಬೆಳವಣಿಗೆಗಳಾದ್ರೂ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.